ಶಂಖ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸಂದೇಹ ಏನಾದರೂ ವ್ಯಕ್ತಪಡಿಸಿದ್ರಾ? ಶಂಖ ಇದೆಯಾ ಅಥವಾ ನಾಶವಾಗಿ ಹೋಗಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಮ ವಿದ್ಯೆಯ ಮೂಲಕ ತಿಳ್ಕೊಂಡು ಹೇಳಿ. ತಾಯಿ ಜಗದೀಶ್ವರಿ, ಜಗಜ್ಜನನಿ, ಅಂಬಿಕೆ, ಮೂಕಾಂಬಿಕೆ, ಅಮ್ಮೆ ಭಗವತಿ. ದೇವಸ್ಥಾನದಲ್ಲಿ ಹೋಗಿ ಕೂತಿರ್ಬೇಕು. ಶಂಖನ ಹುಡುಕ ಕಳಿಸಿದ್ದೆ. 9 ವರಗಳಿರುವ ಶಂಖ ಇದೇ ಊರಲ್ಲಿದೆ. ಮತ್ತೆ ಹುಟ್ಟಿ ಬರ್ತೀನಿ. ಶಂಖ ಎಲ್ಲಿದ್ರೂ ಹೆಕ್ಕಿ ತೆಗಿತೀನಿ. ಶಂಖದ ಬಗ್ಗೆ ಮಾರ್ತಾಂಡನಿಗೆ ಮಾಹಿತಿ ಇರಲಿಲ್ಲ. ಇದ್ದಿದ್ರೆ ಸಾವನಲ್ಲೂ ಆತ ಆಟ ಆಡ್ತಿದ್ದ. ಶಂಖ ಏನಾಯ್ತು ಅಂತ ಕೊನೆಗೂ ನಿನ್ನ ತಾತನಿಗೆ ಗೊತ್ತಾಗ್ಲೇ ಇಲ್ಲ. ಯಾರ ಕೈಲಿದೆ ಅಂತ ನಿಮ್ಮ ದಿವ್ಯ ಶಕ್ತಿಯನ್ನು ಉಪಯೋಗಿಸಿ ನನಗೆ ಹೇಳಿ. ಒಂದು ಹುಡುಗಿಯ ಹತ್ರ ಶಂಖ ಇದೆ. ಯಾರವಳು ಹೇಳಿ? ಎಲ್ಲಿದ್ದಾಳೆ ಹೇಳಿ? ವೈಕುಂಠ ಆದ್ರೂ ಸರಿ, ಕೈಲಾಸ ಆದ್ರೂ ಸರಿ, ಎತ್ಕೊಂಡು ಬರ್ತೀನಿ. ಎಲ್ಲಿದ್ದಾಳೆ ಅವಳು? ಅಮ್ಮೆ ಭಗವತಿ, ಅಮ್ಮನವರು ಅಡ್ಡವಾಗಿ ನಿಂತಿದ್ದಾರೆ ಕೇಶವನಾಥ. ಆಕೆಗೆ ಅಮ್ಮನವರ ರಕ್ಷೆ ಇದೆ. ಸುಲಭವಲ್ಲ ಇದು ಕೇಶವನಾಥ, ಸುಲಭ ಅಲ್ಲ. ಯಾರು ಆ ಹುಡುಗಿ ಹಿಂದೆ? ಆ ಹುಡುಗಿಗೆ ಅಮ್ಮನವರ ಕಾವಲಿದೆ ಕೇಶವನಾಥ. ನೀನು ಸುಖವಾಗಿರೋದಿಲ್ಲ. 9 ವರಗಳ ಶಂಖದ ತಂಟೆಗೆ ಹೋದರೆ ಬಿಟ್ಟು ಬಿಡುವ ಶಂಖದ ಆಸೆ. ಪಕ್ಕಕ್ಕೆ ಸರಿಸಿ ಅಮ್ಮನವ್ರನ್ನ. ಕಷ್ಟವೋ ಸುಖವೋ ನನಗೆ ಆ ಶಂಖ ಬೇಕು. ತಾತನ ಆಸೆ. ಅಮ್ಮನವ್ರನ್ನ ನಾನು ಸರಿಸಲ್ಲ. ನಿಮ್ಮನ್ನ ನಾನು ಉಳಿಸಲ್ಲ. ಕ್ಷಮಿಸಿ, ತಪ್ಪು ಮಾಡಿಬಿಟ್ಟೆ. ನೀವು ನನ್ನ ತಂದೆ ಸಮಾನ. ನಿಮ್ಮ ತಂದೆ ನನ್ನ ತಾತನಡಿ ಬೆಳೆದ್ರು. ಮಾನಸಿಕವಾಗಿ ನಾವೆಲ್ಲ ಒಂದೇ ಕುಟುಂಬ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬೇಡ. ಕೊಡಿಸ್ಬಿಡಿ ಆ ಶಂಖನ. ನಿಮ್ಮ ಅಮ್ಮನವರ ಮೇಲೆ ಆಣೆ. ಸೂರ್ಯ ಮುಳುಗದ. ಇನ್ನು ಕೆಲಸ ಸಾಧ್ಯ ಇಲ್ಲ. ನಾಡಿದ್ದು ಅಮಾವಾಸ್ಯೆ. ಮಿಕ್ಕ ಪ್ರಯತ್ನಗಳನ್ನು ಅವತ್ತು ಮಾಡೋಣ. ಶಂಖ ಸಿಗುತ್ತೆ.